ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈ ಆಸ್ತಿ ನವೀಕರಣ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಹಾಗೂ ನ್ಯಾಯವಾದಿ ವಿಠಲ್ ಉಪ್ಪಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ಈ ಆಸ್ತಿ ನವೀಕರಣ ಕಾನೂನು ಸ್ವಾಗತಾರ್ಹವಾಗಿದ್ದರೂ ಇದನ್ನ ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳು ಎಡವುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಭಟನಾಕಾರರು ಮಹಾನಗರ ಪಾಲಿಕೆ ಎದುರು ಜಮಾಯಿಸಿ ಈ ಆಸ್ತಿ ನವೀಕರಣದ ನೆಪದಲ್ಲಿ ಸಾರ್ವಜನಿಕರನ್ನ ಪ್ರತಿನಿತ್ಯ ಕಚೇರಿಗಳಿಗೆ ಅಲೆದಾಡಿಸುವಂತಾಗಿದೆ ಎಂದು ಆರೋಪಿಸಿದ್ದಾರೆ. ಒಂದು ಕೆಲಸಕ್ಕಾಗಿ ಹಲವಾರು ಬಾರಿ ಅಲೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ಆಸ್ತಿ ನೋಂದಣಿ ಪ್ರಕ್ರಿಯೆಗಳು ವಿಳಂಬವಾಗುತ್ತಿವೆ ಮತ್ತು ಕಾವೇರಿ ತಂತ್ರಾಂಶದಲ್ಲಿ ಈ ಆಸ್ತಿ ವಿವರಗಳು ಲಭ್ಯವಿಲ್ಲದ ಕಾರಣ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ಗಾವಣೆ ಪತ್ರ, ದಾನಪತ್ರ ಸೇರಿದಂತೆ ಇತರ ಅಗತ್ಯ ದಾಖಲೆಗಳ ನೋಂದಣಿಗೆ ತಾಂತ್ರಿಕ ಕಾರಣಗಳಿಂದಾಗಿ ತಡೆಯುಂಟಾಗುತ್ತಿದೆ ಎಂದು ಆರೋಪಿಸಿದರು. ಆಸ್ತಿಯಲ್ಲಿ ಬದಲಾವಣೆಗಳಾದಾಗ, ಮಾಲೀಕತ್ವ ಬದಲಾದಾಗ ಅಥವಾ ಪಿತ್ರಾರ್ಜಿತ ಆಸ್ತಿ ಹಂಚಿಕೆಯಾದಾಗ ಕಾವೇರಿ ತಂತ್ರಾಂಶದಲ್ಲಿ ಮಾಹಿತಿ ನವೀಕರಿಸದಿದ್ದರೆ ಮ್ಯೂಟೇಷನ್ ಪ್ರಕ್ರಿಯೆಗಳು ತಿರಸ್ಕೃತವಾಗುವ ಸಾಧ್ಯತೆಗಳಿವೆ. ಇದರಿಂದಾಗಿ ಸಾರ್ವಜನಿಕರು ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಪಡೆಯಲು ಪರದಾಡುವಂತಾಗಿದೆ. ಆಸ್ತಿ ಮತ್ತು ಹಣಕಾಸು ಸಂಸ್ಥೆಗಳು ಸಹ ಆಸ್ತಿ ಸಾಲ ನೀಡಲು ಮೀನಾಮೇಷ ಎಣಿಸುತ್ತಿವೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಪ್ರತಿಭಟನೆಯಲ್ಲಿ ವಿಠಲ್ ಉಪ್ಪರಿ, ಯುಶುನಾಥ್ ಗುತ್ತೇನರ್ವ್, ಉಮೇಶ್ ಲಕ್ಕಣ್ಣನವರ್, ಬಾಳೇಶ್ ಪಾಟೀಲ್ ಮತ್ತು ಮದನ್ ಮೆಹರ್ವಾಡೆ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆಯ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸರ್ಕಾರ ಕೂಡಲೇ ಈ ಸಮಸ್ಯೆಯನ್ನ ಪರಿಹರಿಸಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇದು ಯಾವ ವಿಷಯ ಅಂತ ಅಂತಂದರೆ, ಕರ್ನಾಟಕ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಈಗ ಬುಡಾದಿಂದ ಏನು ಆಸ್ತಿಗಳು ಹಂಚಿಕೆ ಆಗಿರೋದು ಸರ್, ಅದರಲ್ಲಿ ಈಗ ಸಂಬಂಧಪಟ್ಟಂಥ ಈ ಆಸ್ತಿ ಸಂಸ್ಥೆ ತಂತ್ರಾಂಶ ಇದೆ, ಅದರಲ್ಲಿ ದಾಖಲೆಗಳು ಅಥವಾ ಮತ್ತು ಮಾಹಿತಿಗಳು ಕರೆಕ್ಟಾಗಿ ಅಪ್ಡೇಟ್ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಈ ವಿಷಯನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಿರ್ಬೋದು, ವಂದನಾ ಮೇಡಮ್ ಆಗಿರ್ಬೋದು ಅಥವಾ ಬಡಗಾವ್ ಸರ್ಗೆ ಹೇಳಿದ್ರು ಕೂಡ ಅವ್ರು ಏನಂತ ಇದ್ದಾರೆ, ಆಲ್ರೆಡಿ ಎಸ್ಟಿಮೇಟೆಡ್ ಕನ್ಸರ್ನ್ ಆಫೀಸರ್ಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವ್ರಿಗೆ ಬಂದಿಲ್ಲ. ಇದು ಏನಾಗಿದೆ ಸರ್, ಇದು ವಿಷಯಕ್ಕೆ ನಾವು ಇದು ಮನವಿ ಕೊಟ್ಟಿದ್ದೀವಿ. ಇದಕ್ಕೆ ಈ ಉದಾಹರಣೆ ಸಮೇತ ಏನಾಗಿದೆ ಅನ್ನೋದಕ್ಕೂ ಇವರು ಅನುಭವಿಸ್ತರು ಇವರೇ, ಮಾಲಕರು ಇವರೇ, ಈ ರೀತಿ ಸಮಸ್ಯೆಗಳು ಬರ್ತವೆ. ನಗರ ಪಾಲಿಕೆ ವತಿಯಿಂದ ಇವತ್ತು ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಏನು ಬುಡಾ ಅಂತ ಹೇಳ್ತೀವಿ, ಅವರು ಈ ಬೆಳಗಾವಿ ಸಾರ್ವಜನಿಕರಿಗೆ ಏನು ಆಸ್ತಿಗಳನ್ನ ಹಂಚ್ತಾರೆ, ಆಸ್ತಿಗಳನ್ನ ಹಂಚಿದಾಗ ಅಲ್ಲಿ ಸಂಬಂಧಪಟ್ಟಂತಹ ಏನು ಮಾಹಿತಿಗಳು ಇದಾವೆ, ಅದಕ್ಕೆ ಅದು ಮತ್ತೆ ಏನು ದಾಖಲೆಗಳು ಇದಾವೆ ಅಂದ್ರೆ, ಈಗ ನಮ್ಮ ಮಿತ್ರ ಹೇಳಿದಂಗೆ ಈಗ ಸೇಲ್ ಡೀಡ್ ಆಗಿರ್ಬೋದು, ಖರೀದಿ ಡೀಡ್ ಆಗಿರ್ಬೋದು, ಅಥವಾ ಮತ್ತೆ ಪರ್ಚೇಸ್ ಡೀಡ್ ಆಗಿರ್ಬೋದು, ಇದೆಲ್ಲ ದಾಖಲೆಗಳು ಅದರಲ್ಲಿ ಹಾಕ್ತಿರ್ಬೇಕಾದ್ರೆ ಏನು ಕಾವೇರಿ ಸಾಫ್ಟ್ವೇರ್ ಈಗ ಹೊಸದೊಂದು ಏನು ಬಿಡುಗಡೆ ಮಾಡಿದ್ದಾರೆ, ತಂತ್ರಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಂದ್ರೆ ಇನ್ ಟೈಮ್ ಅಲ್ಲಿ ಅವರಿಗೆ ಯಾವ ದಾಖಲೆಗಳನ್ನು ಈ ಆಸ್ತಿ ಮಾಡೋ ಸಲುವಾಗಿ ಬೇಕಾದಂತಹ ದಾಖಲೆಗಳನ್ನು ಸರಿಯಾಗಿ ಅದರಲ್ಲಿ ನೋಂದಣಿ ಆಗ್ತಾ ಇಲ್ಲ. ಅದಕ್ಕೆ ಈಗ ಒಂದು ಉದಾಹರಣೆ ತೋರಿಸ್ತೀನಿ ನಿಮ್ಮ ಹತ್ರ. ಈಗ ನೋಡ್ರಿ, ಇದು ಈ ನಮ್ಮ ಮಿತ್ರ ಮಾಡಿರ್ತಕ್ಕಂತಹ ಒಂದು ದಾಖಲೆ. ಇದರಲ್ಲಿ ನೋಡಿ, ತಾವು ನೋಡ್ಬೋದು, ಇಲ್ಲಿ ಇದೇನು ನಾನು ಹಳದಿ ಕಲರಲ್ಲಿ ಏನು ಮಾಡಿದ್ದೀನಿ, ಹಳದಿ ಕಲರಲ್ಲಿ ಏನು ಹೈಲೈಟ್ ಮಾಡಿದ್ದೀನಿ, ಇದರಲ್ಲಿ ಓನರ್ ಹೆಸರು ಕೂಡ ಬರಬೇಕು, ಅದು ಬರ್ತಾ ಇಲ್ಲ. ಅದ್ರಲ್ಲಿ ಏನ್ ಬರ್ತಾ ಇದೆ, ಇವ್ರು ಕೊಟ್ಟಿರತಕ್ಕಂತ ಇವ್ರದೇ ಓನರ್ ಅಂದ್ರೆ ಇವರು ಯಶವಂತ್ ಗುಟ್ಟೆನವ್ರ ಹೆಸರೇ ಮತ್ತೆ ಇಲ್ಲಿ ಪ್ರತಿಫಲ ಆಗ್ತಾ ಇದೆ. ಈ ರೀತಿ ಸಮಸ್ಯೆಗಳು ಇವ್ರಿಗೊಬ್ಬರಿಗೆ ಅಷ್ಟೇ ಅಲ್ಲ, ಇಡೀ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ, ಅದು ಮುಖ್ಯವಾಗಿ ಬುಡಾದಿಂದ ಒಂದು ಆಸ್ತಿ ವಿತರಣೆ ಆಗಿದೆ ಅಂತವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು ನಾನು ಮೊನ್ನೆ ಭೇಟಿಯಾದಾಗ ಅವ್ರು ಏನಂತ ಇದ್ದಾರೆ, ಈಗ ಮೂಗಿ ತುಪ್ಪ ಹಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಕೇವಲ ನಾವು ಇದು ತಂತ್ರಾಂಶದ ಬಗ್ಗೆ ಕೆಲವೊಂದು ತೊಂದರೆಗಳಿದಾವೆ, ತಾಂತ್ರಿಕ ತೊಂದರೆಗಳಿದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬೆಂಗಳೂರಿಗೆ ಹೇಳ್ತಾ ಇದ್ದೀವಿ, ಅಲ್ಲಿ ಒಂದು ಸಹಾಯವಾಣಿ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡ್ರಿ ಅಂತ ಹೇಳ್ತಾರೆ. ಸಹಾಯವಾಣಿ ಫೋನ್ ನಂಬರ್ ಮಾಡಿದ್ರೆ ಅಲ್ಲಿ ಯಾರು ಎಬ್ಬಿಸ್ತಾ ಇಲ್ಲ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮೊನ್ನೆ ನಾನು ಸಂಬಂಧಪಟ್ಟ ತಾಂತ್ರಿಕ ಅಧಿಕಾರಿಗಳು ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಬಂದು ಭೇಟಿ ಆದಾಗ ಅವರು ಇದನ್ನ ಮಾಡ್ತೀವಿ ಸರ್, ಗಮನಕ್ಕೆ ತರ್ತಾ ಇದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಬಗೆಹರಿಸಬೇಕು, ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಅವರು ತಮ್ಮ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಒಂದು ಮನವಿ ಏನಪ್ಪಾ ಅಂತಂದ್ರೆ, ಅದು ಮಾನ್ಯ ಬೆಳಗಾವಿ ಆಯುಕ್ತರಿಗೂ, ಮಹಾನಗರ ಪಾಲಿಕೆ ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಕಂದಾಯ ಇಲಾಖೆ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ UDD ಸುರೇಶ್ ಬೈರತಿ ಅವರಿಗಿರ್ಬೋದು ಅಥವಾ ಕೃಷ್ಣ ಬೈರೇಗೌಡರಾಗಿರ್ಬೋದು, ಅವರಿಗೆ ನಮ್ಮ ಮನವಿ ಏನಪ್ಪಾ ಅಂತಂದ್ರೆ, ಈ ನಿಟ್ಟಿನಲ್ಲಿ ಏನು ನಮಗೆ ಬೆಳಗಾವಿಯಲ್ಲಿ ಕಾವೇರಿಯ ಒಂದು ತಂತ್ರಾಂಶ ಇದೆ, ಈ ಆಸ್ತಿಯ ಬಗ್ಗೆ ಮುಖ್ಯವಾಗಿ ಸಾರ್ವಜನಿಕರು ಇವತ್ತೇನು ಪರದಾಡ್ತಾ ಇದ್ದಾರೆ, ಅದನ್ನ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ
ಅದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡಬೇಕಂತ ಹೇಳ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನಾನು ನಿನ್ನೆ ಮಿಂಚಂಚೆ ಕೂಡ ಕಳಿಸಿದ್ದೀನಿ. ಯಾರಿಗೆ? ರೆವಿನ್ಯೂ ಮಿನಿಸ್ಟರ್ಗೆ, UDD ಮಿನಿಸ್ಟರ್ಗೆ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದು ಮಿಂಚಂಚೆ ಅಂದ್ರೆ ಏನ್ ಮೇಲೆ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಜೊತೆ ನಾನು ಇದನ್ನ ನಿನ್ನೆ ಕಳಿಸಿರೋದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನನ್ನ ಒಂದು ಮನವಿ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಅದನ್ನ ಈ ತಂತ್ರಾಂಶದಲ್ಲಿರ್ತಕ್ಕಂಥ ತಪ್ಪು ತಿದ್ದುಪಡಿಗಳು ಏನು ತೊಂದರೆಗಳು ಇದಾವೆ, ತಾಂತ್ರಿಕ ತೊಂದರೆಗಳು ಇದಾವೆ, ಅದನ್ನ ಆದಷ್ಟು ಬೇಗ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯಿಂದ ವತಿಯಿಂದ ಹಾಗೂ ನಮ್ಮ ಮಿತ್ರರಾಗಿರ್ತಕ್ಕಂಥ ಯಶವಂತ ಕೊಟ್ಟೇಂದ್ರ ಪರವಾಗಿ ಹಾಗೂ ಇಡೀ ಬೆಳಗಾವಿಯ ಜನರ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಾನು ಈ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಮತ್ತು ಏನು ಇಲಾಖೆಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಈ ಆಸ್ತಿಗೆ